ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಡೆದಂಥ ಸೆಕೆಂಡ್ PUC ಶಿಕ್ಷಣ ಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆ ಇದು. ಓಕೆ, ಶುರು ಮಾಡೋಣ ಬನ್ನಿ. ಉನ್ನತ ಶಿಕ್ಷಣದಲ್ಲಿ ಚಿನ್ನದ ಪದಕ ವಿಜೇತನಾದ ಹರೀಶ್ ಎನ್ನುವ ಯುವಕ ಕೌಟುಂಬಿಕ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಅವನಿಗೆ ತನ್ನನ್ನು ತಾನು ನಿರ್ವಹಿಸಿಕೊಳ್ಳುವಲ್ಲಿ ಎದುರಾದ ಸಾಮರ್ಥ್ಯದ ಕೊರತೆ, ಬರವಣಿಗೆ ದೌರ್ಬಲ್ಯವನ್ನು ಡ್ಯಾಶ್ ಎನ್ನುವರು ಪೂರ್ವ ನಿರ್ಧರಿತ ಗುರಿಗಳನ್ನು ತಲುಪುವಂತೆ ಮಾಡಲು ಸಂಘಟನೆಯಲ್ಲಿನ ವ್ಯಕ್ತಿಗಳ ಕಾರ್ಯಗಳಲ್ಲಿ ಆಗುವ ಲೋಪದೋಷಗಳನ್ನು ಗುರುತಿಸುವ ಮತ್ತು ಪರಿಶೀಲಿಸುವ ನಿರ್ವಹಣಾ ಕಾರ್ಯ ಯಾವುದು, ಸಂವಹನ ಪದದ ಉತ್ಪತ್ತಿ ಯಾವುದು. ನೆಕ್ಸ್ಟು ಸೆಕೆಂಡ್, ಕೆಳಗಿನ ಒಂದು ಪ್ರಶ್ನೆಗಳಿಗೆ ಆವರಣದಲ್ಲಿರುವ ಸೂಕ್ತ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಬಿಟ್ಟ ಸ್ಥಳ ಕೇಳಿದ್ದಾರೆ. 6ನೇ ಪ್ರಶ್ನೆ ನೋಡೋಣ. ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸುವ ಒಂದು ಪರಿಸರಾತ್ಮಕ ನಿರ್ಧಾರಕ ಆಗಿದೆ ಡ್ಯಾಶ್. ಇಲ್ಲೇ ಎಲ್ಲ ಆನ್ಸರ್ಸ್ಗಳು ಇದ್ದಾವೆ ನೋಡಿ. ನೆಕ್ಸ್ಟ್ 7ನೇ ಪ್ರಶ್ನೆ, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ದಿನಾಂಕ ಡ್ಯಾಶ್ ರಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂಗೀಕೃತಗೊಂಡಿತು. ಇಲ್ಲಿ ಗ್ರಾಹಕನ ಬಳಕೆಗೆ ಸರಿ ಹೊಂದುವಂತಿರುವುದೇ ಡ್ಯಾಶ್ ಆಗಿದೆ. ನೆಕ್ಸ್ಟು ಇಲ್ಲಿ 9ನೇ ಪ್ರಶ್ನೆ, ಬಹುಮಧ್ಯಮ ಅಂಗಗಳಿಂದ ವಿನ್ಯಾಸಗೊಳಿಸಿದ ವರ್ಗ ಕೋಣೆಯನ್ನು ಡ್ಯಾಶ್ ಎನ್ನುವರು ನಿರ್ದಿಷ್ಟ ಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕೆ ಮೂಲಭೂತ ಸಂಶೋಧನೆಗಳಿಂದ ದೊರೆತ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯಚಟುವಟಿಕೆಯನ್ನು ಡ್ಯಾಶ್ ಎನ್ನುವರು. ನೆಕ್ಸ್ಟು ಈ ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ. ನಾಯಕ ಗ್ರಂಥಿ, ಜೀವನ ಕೌಶಲ್ಯ, ಮಾನಸಿಕ ಸವಾಲುಗಳವರು, ಸಂವಹನ ಕೌಶಲ್ಯ, ಸೂಪರ್ ಕಂಪ್ಯೂಟರ್. ಕೆಳಗಿನ ಪ್ರಶ್ನೆಗಳು ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಚಿಂತನೆಯನ್ನು ವ್ಯಾಖ್ಯಾನಿಸಿ. ನೆಕ್ಸ್ಟ್ ಮನೋಧೋರಣೆಯ ಒಂದು ಪ್ರಾಮುಖ್ಯತೆ ತಿಳಿಸಿ, ವಿಸ್ತರಿಸಿ. MCI ಅನ್ನು ವಿಸ್ತರಿಸಿ. ಕ್ರಿಯಾ ಸಂಶೋಧನೆ ಎಂದರೇನು? ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ 17ನೇ ಪ್ರಶ್ನೆ, ಸೃಜನಾತ್ಮಕ ಚಿಂತನೆ ಯಾವುದಾದ್ರೂ 2 ಹಂತಗಳನ್ನು ಬರೆಯಿರಿ. 10 ವರ್ಷ ವಯಸ್ಸಿನ ಕಮಲಳ ಮಾನಸಿಕ ವಯಸ್ಸು 14 ವರ್ಷಗಳಾದರಗಳ ಬುದ್ಧಿಲಪ್ತ ಲೆಕ್ಕಿಸಿ. ಅಭಿಕ್ಷಮತೆ ಯಾವುದಾದ್ರೂ 2 ಉದಾಹರಣೆಗಳನ್ನು ಹೆಸರಿಸಿ. ದೃಷ್ಟಿ ಸವಾಲುಗಳುಳ್ಳ ಮಕ್ಕಳಿಗೆ ಕೈಗೊಳ್ಳಬೇಕಾದ 2 ಶೈಕ್ಷಣಿಕ ಕ್ರಮಗಳನ್ನು ತಿಳಿಸಿ. ಸಂಯೋಜನಾ ಶಿಕ್ಷಣದ 2 ಮಹತ್ವಗಳನ್ನು ಬರೆಯಿರಿ. ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ತಿಳಿಸಿರುವ ಶಿಕ್ಷಕರ 2 ಕರ್ತವ್ಯಗಳನ್ನು ತಿಳಿಸಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಯಾವುದಾದ್ರೂ 2 ಕಾರ್ಯಗಳನ್ನು ತಿಳಿಸಿ. ಡೆನಿಯಲ್ ಕಟ್ಜೆ ಸೂಚಿಸುವ ಯಾವುದಾದ್ರೂ 2 ನಿರ್ವಹಣಾ ಕೌಶಲ್ಯಗಳನ್ನು ಬರೆಯಿರಿ. ಸಂವಹನ ಪ್ರಕ್ರಿಯೆಯ ಮೂಲಾಂಶಗಳನ್ನು ಸಾಂಕೇತಿಸುವ ಚಿತ್ರ ಬರೆಯಿರಿ. ಸಂವಹನದ 2 ವಿಧಗಳು ಯಾವುವು? ಗಣಕಯಂತ್ರ ನಿರ್ಗಮನಾಂಗ ಸಾಧನಗಳಿಗೆ 2 ಉದಾಹರಣೆ ಕೊಡಿ. ಇಮೇಲ್ನ 2 ಇತಿಮಿತಿಗಳನ್ನು ಬರೆಯಿರಿ. ಶಿಕ್ಷಣದಲ್ಲಿ ಸಂಶೋಧನೆ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ. ಪ್ರಾಕಲ್ಪನೆ ಎಂದರೆ ಒಂದು ಉದಾಹರಣೆ ಬರೆಯಿರಿ. ನೆಕ್ಸ್ಟು ಸಂವೇದನೆಯ ಗುಣಲಕ್ಷಣಗಳು ವಿವರಿಸಿರಿ. ಪಲಾಯನ ರಕ್ಷಣಾ ತಂತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. 5 ಮಾರ್ಕ್ಸಿನ ಕ್ವಶನ್ಸ್. ಶ್ರವಣ ಸಮರ್ಥ್ಯ ಸವಾಲುಗಳ ಮಕ್ಕಳ ಗುಣಲಕ್ಷಣ ತಿಳಿಸಿ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಜಾಗತೀಕರಣದಿಂದ ಶಿಕ್ಷಣದ ಮೇಲೆ ಆಗುವ ನಕಾರಾತ್ಮಕ ಪರಿಣಾಮಗಳನ್ನು ವಿಶದೀಕರಿಸಿರಿ. ನೆಕ್ಸ್ಟು ಇಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳಂತೆ ಪಟ್ಟಿ ಮಾಡಿ. ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯ ಪರಿಕಲ್ಪನೆ ಬರೆದು ಅದರ 4 ಆಧಾರ ಸ್ತಂಭಗಳನ್ನು ಚಿತ್ರದೊಂದಿಗೆ ವಿವರಿಸಿರಿ. ಸಂವಹನದ ಅಡೆತಡೆಗಳನ್ನು ನಿವಾರಿಸುವ ಕ್ರಮಗಳನ್ನು ಸೂಚಿಸಿರಿ. ಅಂತರ್ಜಾಲದ ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಇಲ್ಲಿ ನೆಕ್ಸ್ಟ್ ಕಾಲೇಜುಗಳು ಇಲ್ಲೆಲ್ಲ ಉದಾಹರಣೆ ಕೊಟ್ಟಿದ್ದಾರೆ. ಲಾಸ್ಟ್ ಒನ್ ಇಲ್ಲಿ ಮುಖ್ಯವಾಗಿ 10 ಮಾರ್ಕ್ಸಿಗೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. 3 ಯಾವುದಾದ್ರೂ ಒಂದನ್ನು ಬರೀಬೋದು ನೀವು. ಬುದ್ಧಿಶಕ್ತಿ ಪರೀಕ್ಷೆಗಳ ವಿಧಗಳನ್ನು ವಿವರಿಸಿರಿ ಮತ್ತು ಅವುಗಳಿಗೆ ಒಂದೊಂದು ಉದಾಹರಣೆಗಳನ್ನು ಬರೆಯಿರಿ. ಓಕೆ, ಇದು ನಿಮ್ಮ ಶಿಕ್ಷಣ ಶಾಸ್ತ್ರ ಪ್ರಶ್ನೆ ಪತ್ರಿಕೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ